ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಸೂರನ್ನ ಮಾಡಿಕೊಳ್ಳುವ ಆಸೆ ಇದ್ದೇ ಇರುತ್ತೆ. ಆದರೆ ಆ ಆಸೆಗೆ ನೀರಿರಿದು ನಂಬಿಕೆ ದ್ರೋಹ ಮಾಡಿದ್ದಾರೆ. ಹೌದು, ಮನೆ ಕೊಡಿಸುವುದಾಗಿ ಹೇಳಿ ಬ್ರೋಕರ್ 4 ಲಕ್ಷ ಹಣ ಪಡೆದು ವಂಚನೆ ಮಾಡಿರುವ ಘಟನೆ ಪಾವಗಡ ಪಟ್ಟಣದಲ್ಲಿ ನಡೆದಿದೆ. ಒಂದು ಮನೆಯನ್ನು ಖರೀದಿ ಮಾಡುವ ಉದ್ದೇಶಕ್ಕಾಗಿ ಅವನು ಮನೆಯನ್ನು ಖರೀದಿ ಮಾಡೋಕ್ಕೆ ಒಬ್ಬರನ್ನ ಮಧ್ಯವರ್ತಿಗಳಾಗಿ ನೇಮಕ ಅವರೇ ಬಂದು ಮನೆ ಕೊಡಿಸ್ತೀವಿ ಅಂತ ನಮ್ಮಲ್ಲಿ ಬಂದರು. ಆಯಿತು ಅಂತೇಳಿ ಅವ್ರನ್ನ ನಾವು ನಂಬಿ ಅವರಿಗೆ ಮೊದಲನೇ ಕಂತೆಯಾಗಿ 1.5 ಲಕ್ಷ ಅಂದರೆ 1,50,000 ರೂಗಳನ್ನು ನಾವು ಅವ್ರಿಗೆ ಕೊಟ್ಟಿರ್ತೇವೆ. ಅವರು ಆ ಹಣವನ್ನು ಇಸ್ಕೊಂಡು ನಮಗೆ ಅಗ್ರಿಮೆಂಟು ಮಾಡಿಸ್ಕೊಟ್ಟು ಇನ್ನೊಂದು ವಾರದಲ್ಲಿ ನಿಮ್ಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತೀವಿ ಅಂತೆಲ್ಲ ಮನೆ ಓನರ್ ಆದಂತಹ ಫಾತಿಮಾಗೆ ಅವರಿಗೂ ಸರಿಯಾಗಿ ಹಣ ಸೇರ್ಸೋಕ್ಕಾಗದೆ ಇವರೇ ಎಲ್ಲ ಶಾಮೀಲಾಗಿ ತಿಂದುಬಿಟ್ಟು ಪೂರ್ತಿ ಯಾವುದೇ ರೀತಿ ನಮಗೆ ಸಹಕಾರನೂ ಕೊಡದೆ ನಮಗೇನು ಗೊತ್ತಿಲ್ಲ, ನಮ್ಗೆ ಸಂಬಂಧ ಇಲ್ಲ ಅನ್ನೋ ರೀತಿ ಅವ್ರು ನಮಗೆಲ್ಲ ಹೋಗ್ಬಿಟ್ಟು ನಾನು ನಮ್ಮ ಯಜಮಾನ್ ಇಬ್ಬರು ಕೂಲಿ ಕೆಲಸ ಮಾಡ್ಕೊಂಡು ಇದು ಮಾಡ್ತಾ ಇದ್ವಿ. ಮನೆ ಹತ್ರ ಹೋದರೆ ದುಡ್ಡು ಕೊಡ್ತೀನಿ, ನಿಮ್ಗೆ ಮನೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮನೇನೂ ಕೊಡ್ದಂಗೆ ದುಡ್ಡು ಕೊಡ್ದಂಗೆ ನಾನು ಕೆಲಸದ ಹತ್ರ ಬಂದು ಇಲ್ಲ ನಿಮ್ಗೆ ಯಾಕೆ ಕೊಡ್ತೀನಿ, ನಮ್ಮ ಯಜಮಾನ್ರು ಈ ಥರ ಪೊಲೀಸ್ ಸ್ಟೇಷನ್ ಇದ್ದಾರೆ, ನನಗೆ ಹಣ ಬೇಕೇ ಬೇಕು ಅಂತೇಳಿ ನಮ್ಗೆ ಇವಾಗ ಟೈಮ್ ಇಲ್ಲ, ನಮ್ಮ ಕೆಲಸ ಇದೆ ಅಂದರೆ ಕೇಳ್ದಂಗೆ ಬಂದು ₹1,00,000 ಇಸ್ಕೊಂಡೋಗಿ ಫಾತಿಮಾನವರು ನಿಮ್ಗೆ ಯಾಕೆ ನೀವು ಬ್ರಾಹ್ಮಣರು ನಿಮ್ಗೆ ಮೋಸ ಮಾಡಲ್ಲ ಹಂಗೆ ಅಂತ ಹೇಳ್ಬಿಟ್ಟು ₹1,00,000 ಬಂದು ಇಸ್ಕೊಂಡೋಗಿದ್ದಾರೆ ಸರ್. ದುಡ್ಡು ಕೊಡ್ತಾ ಇಲ್ಲ, ಮನೇನೂ ಕೊಡ್ತಾ ಇಲ್ಲ. ಪಟ್ಟಣದ ಕುಮಾರಸ್ವಾಮಿ ಬಡಾವಣೆ ನಿವಾಸಿಯಾದ ದಿವ್ಯಾ ಮತ್ತು ಭಾಸ್ಕರ್ ಎಂಬ ದಂಪತಿಗಳು ಮೋಸಕ್ಕೆ ಬಲಿಯಾಗಿದ್ದಾರೆ. ಬಡಾವಣೆಯಲ್ಲಿರುವ 2030 ನಿವೇಶನದ ಸರ್ವೆ ನಂಬರ್ 75ರ ಮನೆ ಬಾಬು ಫಾತಿಮಾ ಬಿ ಎಂಬುವವರಿಗೆ ಸೇರಿದ್ದು. ಈ ಮನೆ ಕೊಡಿಸಲು ಮಾಲೀಕರ ಜೊತೆ ನರಸಿಂಹಮೂರ್ತಿ ಹಾಗೂ ಗಂಗಾಧರ ಮಧ್ಯಸ್ಥಿಕೆ ವಹಿಸಿ ಎಲ್ಲರೂ ಸೇರಿ ಸುಮಾರು ₹4,50,000 ಪಡೆದು ಮನೆಯ ಅಗ್ರಿಮೆಂಟ್ ಕೂಡ ಮಾಡಿಕೊಡದೆ ವಂಚಿಸಿದ್ದಾರೆ. ಮಾಡ್ಕೊಳ್ಳೋಕೆ ಏನಾಗುತ್ತೋ ಅದು ಮಾಡ್ಕೊಳ್ಳಿ ಅಂತ ಬೆದರಿಕೆ ಹಾಕ್ತಿದ್ದಾರೆ ನಮಗೆ. ಸರ್ ಅವರು ತುಂಬಾ ಜನಕ್ಕೆ ಇದೇ ರೀತಿ ಮೋಸ ಮಾಡಿ ಅನ್ಯಾಯ ಮಾಡಿ ಮಾಡೋವಂಥ ವೃತ್ತಿನೇ ಅನ್ಕೊಂತೀನಿ ಅವ್ರದ್ದು. ಅದ್ರ ಬಗ್ಗೆ ನನಗೂ ಸರಿಯಾದ ಮಾಹಿತಿ ಗೊತ್ತಿಲ್ಲ. ಏನಂದರೆ ನಮಗೆ ಮಾಡಿ ಈ ರೀತಿ ಅನ್ಯಾಯ ಮಾಡಿದ್ದಾರೆ. ನಾವೆಲ್ಲ ನಕ್ಸಲೇಟ್ಗಳು, ನಾವೆಲ್ಲ ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿ ಬಂದಿರೋರು ನಮಗೆ ನೀವೇನು ಮಾಡ್ಕೊತೀರ ಅಂತ ನಮ್ಮ ಮೇಲೆ ಇಲ್ಲ ಥರದ ದೌರ್ಜನ್ಯಗಳನ್ನ ನಮ್ಮ ಮೇಲೆ ಹಲ್ಲೆ ಮಾಡ್ತಿದ್ದಾರೆ ಅವರು. ದಂಪತಿಗಳು ನಾವು ಸಾಲ ಮಾಡಿ ಹಣ ನೀಡಿದ್ದೇವೆ, ಆದರೆ ಮನೆ ವ್ಯವಸ್ಥೆಯೂ ಸಹ ಮಾಡಿಲ್ಲ, ಕಟ್ಟಿದ ಹಣ ಸಹ ವಾಪಸ್ ಕೇಳಲು ಹೋದ್ರೆ ನೀವ್ಯಾರು ನಮಗೆ ಯಾವುದು ಹಣ ಕೊಟ್ಟಿಲ್ಲ ಎಂಬುದಾಗಿ ಹೇಳ್ತಿದ್ದಾರೆ. ಇದರ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ರೂ ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲ. ಹಾಗಾಗಿ ಇದರ ಬಗ್ಗೆ ಲೋಕಾಯುಕ್ತ ಎಸ್ಪಿಗೂ ದೂರು ನೀಡಿದ್ದೇವೆ. ಆದರೆ ಈ ವೇಳೆ ಇಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.